ಕರ್ತನಲ್ಲಿ ಪ್ರೀತಿಯುಳ್ಳ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಕೂಡ ನಮ್ಮ ರಕ್ಷಕನಾದ ಯೇಸುವಿನ ಹೆಸರಿನಲ್ಲಿ ವಂದಿಸುವವನಾಗಿದ್ದೇನೆ. ಕರ್ತನ ಶ್ರಮಾಧ್ಯಾನದ ದಿನಾವಳಿಗಳಲ್ಲಿ ನಾವಿರುವವರು ನಮ್ಮ ಧ್ಯಾನವನ್ನು ಮುಂದುವರಿಸಲಿಕ್ಕೆ ಆಗುವಂತೆ ದೇವರಲ್ಲಿ ಬೇಡಿಕೊಳ್ಳೋಣ, ಪ್ರಾರ್ಥಿಸೋಣ. ಕರುಣಾಳು ದೇವರೇ, ಈ ಸಮಯಕ್ಕಾಗಿ ನಿನಗೆ ಸ್ತೋತ್ರ. ಸ್ವಲ್ಪ ಹೊತ್ತು ನಿನ್ನ ವಾಕ್ಯ ಧ್ಯಾನ ಮಾಡಲಿಕ್ಕಿರುವಾಗ ನೀನೇ ನಮ್ಮನ್ನು ಬಲಪಡಿಸಿ ನಡೆಸು ಎಂಬುದಾಗಿ ಬೇಡುವವರಾಗಿದ್ದೇವೆ. ನಿನ್ನ ಆತ್ಮನ ಮೂಲಕ ನಮ್ಮೆಲ್ಲರನ್ನು ಮುನ್ನಡೆಸು. ಯೇಸುವಿನ ಹೆಸರಿನಲ್ಲಿ ಬೇಡಿದ್ದೇವೆ, ಆಮೆನ್. ಈ ದಿವಸಕ್ಕೆ ನೇಮಕವಾದಂಥ ಪರಿಚಯದ ಭಾಗ ಅದು ಮತ್ತಾಯನ ಸುವಾರ್ತೆ 22ನೇ ಅಧ್ಯಾಯ 41ರಿಂದ 46ರವರೆಗೆ. ಇಲ್ಲಿ ನಾವು ಮುಖ್ಯವಾಗಿ ನೋಡುವಂಥದ್ದು ಸಭಾ ಹಿರಿಯರಲ್ಲಿ ಯೇಸುವಿನ ಪ್ರಶ್ನೆ ಎಂಬುದಾಗಿ. ಪ್ರಶ್ನೆ ಇಲ್ಲವೇ ಕ್ವೆಶ್ಚನ್, ಕ್ವೆರಿ, ಇಂಟರೋಗೇಷನ್, ಎನ್ಕ್ವೈರಿ ಎಂಬುದಾಗಿ ನಾವು ನೋಡಬೇಕಾದ್ರೆ ಇದರಲ್ಲಿ ಬೇರೆ ಬೇರೆ ಅರ್ಥಗಳನ್ನು ಅದು ಒಳಗೊಂಡಿರುತ್ತದೆ. ನಮ್ಮಲ್ಲಿನ ಕೆಲವು ಸಂದೇಹಗಳನ್ನು ದೂರ ಮಾಡಲು ನಾವು ಪ್ರಶ್ನೆ ಮಾಡುತ್ತೇವೆ. ಪ್ರಶ್ನೆ ನಮ್ಮ ಜೀವನದಲ್ಲಿ ಬೇರೆ ಬೇರೆ ಕ್ಷೇತ್ರಕ್ಕೆ ಸಂಬಂಧಿಸಿರುವಂಥದ್ದು. ಪ್ರಶ್ನೆಗಳನ್ನು ನಾವು ಅನೇಕ ಸಂದರ್ಭ ಪರಿಸ್ಥಿತಿಗಳಲ್ಲಿ ಕೇಳುತ್ತೇವೆ ಮತ್ತು ಪ್ರಶ್ನೆಗಳನ್ನು ಹಾಕಿಕೊಳ್ಳುತ್ತೇವೆ. ಪ್ರಶ್ನೆ ಕೇಳುವುದರ ಮೂಲಕ ನಾವು ನಮ್ಮಲ್ಲಿನ ಅನೇಕ ಪ್ರಶ್ನೆಗಳಿಗೆ ಉತ್ತರವನ್ನು ಕೂಡ ಕಂಡುಕೊಳ್ಳುತ್ತೇವೆ. ಪ್ರಶ್ನೆ ವೈಯಕ್ತಿಕವಾಗಿರಬಹುದು, ರಾಜಕೀಯ, ಧಾರ್ಮಿಕ, ಸೈದ್ಧಾಂತಿಕ ಇಲ್ಲವೇ ಆಧ್ಯಾತ್ಮಿಕ ವಿಚಾರಗಳಿಗೂ ಕೂಡ ಸಂಬಂಧಿಸಿದಾಗಿರಬಹುದು. ಪ್ರಶ್ನೆ ಕೆಲವೊಮ್ಮೆ ನಮ್ಮನ್ನೇ ಗೊಂದಲಕ್ಕೆ ಒಳಪಡಿಸುತ್ತದೆ. ಇಲ್ಲವೇ ಪ್ರಶ್ನೆಯನ್ನು ನಾವು ಕೆಲವೊಮ್ಮೆ ಹಾಕಿಕೊಳ್ಳಬೇಕಾದ್ರೆ ನಮ್ಮನ್ನು ನಾವೇ ಗೊಂದಲಕ್ಕೆ ಒಳಪಡಿಸಿಕೊಳ್ಳುತ್ತೇವೆ. ಯಾವಾಗ ಪ್ರಶ್ನೆಗೆ ತಕ್ಕ ಉತ್ತರ ಸಿಗುತ್ತದೋ ಆಗ ಸಮಾಧಾನ, ಸಂತೋಷ ಮತ್ತು ಪ್ರಶ್ನೆಗೆ ಉತ್ತರವು ಮತ್ತೊಂದು ಪ್ರಶ್ನೆಯಲ್ಲಿ ಮೂಡಿ ಬಂದರೆ ಅಲ್ಲಿ ಗೊಂದಲ, ಅಸಮಾಧಾನ ಮತ್ತು ಅಪೂರ್ಣತೆಯನ್ನು ಕಂಡುಕೊಳ್ಳುತ್ತೇವೆ. ನಮ್ಮ ಒಬ್ಬೊಬ್ಬರ ಜೀವನದಲ್ಲಿ ನಾವು ಸಹ ಇತರರಿಗೆ ಪ್ರಶ್ನೆಗಳನ್ನು ಕೇಳಿದ್ದಿರಬಹುದು, ಇಲ್ಲವೇ ನಮಗೇ ಕೆಲವರು ಪ್ರಶ್ನೆಗಳನ್ನು ಹಾಕಿದ್ದಿರಬಹುದು. ಪ್ರಶ್ನೆ ನಮ್ಮಲ್ಲಿನ ಗೊಂದಲವನ್ನು ಪರಿಹರಿಸಲು ಒಂದು ಮಾರ್ಗಸೂಚಿ. ಪ್ರಶ್ನೆಗೆ ಮರು ಪ್ರಶ್ನೆ ಅದು ನಮ್ಮನ್ನು ಮತ್ತಷ್ಟು ಚಿಂತನೆಗೆ ನಡೆಸುವಂಥದ್ದು. ಪ್ರಶ್ನೆಗಳ ಒಂದು ವಿಚಾರದಲ್ಲಿ ನಾವು ನೋಡಬೇಕಾದ್ರೆ ಹೆಚ್ಚಿನ ಸಂದರ್ಭಗಳಲ್ಲಿ ಪ್ರಶ್ನೆಗಳನ್ನು ನಾವು ಶಾಲೆಗಳಲ್ಲಿ, ನಮ್ಮ ವಿದ್ಯಾಭ್ಯಾಸ ಕೇಂದ್ರಗಳಲ್ಲಿ ಕೇಳುತ್ತೇವೆ. ಇಲ್ಲವೇ ಪ್ರಶ್ನೆಗಳ ಸುರಿಮಳೆಯನ್ನು ನಾವು ಕೆಲವೊಂದು ಆವರ್ತಿ ಕೋರ್ಟ್ ರೂಮಲ್ಲಿ ಇಲ್ಲವೇ ಪೊಲೀಸ್ ಸ್ಟೇಷನ್ಗಳಲ್ಲಿ ನಾವು ಕೇಳುವವರು ಕೂಡ ಆಗಿದ್ದೇವೆ. ಪ್ರಶ್ನೆ ನಮ್ಮನ್ನು ಬಿಡುಗಡೆಗೆ ನಡೆಸಬೇಕು. ಪ್ರಶ್ನೆ ನಮ್ಮನ್ನು ಸತ್ಯಕ್ಕೆ, ನ್ಯಾಯವಾದದನ್ನೇ ಹೊಂದಿಕೊಳ್ಳಲು ನಡೆಸಬೇಕು. ಪ್ರಶ್ನೆ ನಮ್ಮನ್ನು ಸಮಾಧಾನಕ್ಕೆ ಮತ್ತು ನಾವು ಕಾರ್ಯತತ್ಪರರಾಗಲು ಅದು ಸನ್ನದ್ಧಗೊಳಿಸಬೇಕು. ಪ್ರಶ್ನೆ ನಮ್ಮಲ್ಲಿನ ಜೀವಿತದಲ್ಲಿ ಕಾರ್ಯ ಮಾಡುವಂಥದ್ದಾಗಿರಬೇಕು, ನಿರ್ಧಾರಕ್ಕೆ ನಡೆಸುವಂಥದ್ದಾಗಿರಬೇಕು. ಆದರೆ ಇಂದಿನ ದಿನಮಾನಗಳಲ್ಲಿ ನಾವು ನೋಡುವುದಾದರೆ ಪ್ರಶ್ನೆಯನ್ನು ತಿರುಚಲಾಗುತ್ತದೆ. ಪ್ರಶ್ನೆ ನಮ್ಮ ಜ್ಞಾನವನ್ನು ಹೆಚ್ಚಿಸುವುದರ ಬದಲಾಗಿ ಇನ್ನೊಬ್ಬರನ್ನು ಪರೀಕ್ಷಿಸುವಂಥದ್ದಕ್ಕಾಗಿಯೇ ಇರುತ್ತದೆ. ತಾನೇ ಸರಿ, ತಾನು ಹೇಳಿದ್ದೇ ಸರಿ ಎಂಬುವಂಥದ್ದನ್ನು ಸಾಬೀತುಪಡಿಸಿಕೊಳ್ಳಲು ಅನೇಕ ವೇಳೆ ಈ ಪ್ರಶ್ನೆಗಳು ನಮಗೆ ಎದುರಾಗುವಂಥದ್ದು. ಅದರಿಂದ ಈ ದಿನಮಾನಕ್ಕೆ ಸಂಬಂಧಪಟ್ಟಂಥ ಈ ಪರಿಚಯದಲ್ಲಿ ನಾವು ನೋಡಬೇಕಾದ್ರೆ ಯೇಸುವಿನ ಪ್ರಶ್ನೆ ಇಲ್ಲವೇ ಆತನು ಕೇಳಿದ ಪ್ರಶ್ನೆಯ ಉತ್ತರದ ಕುರಿತಾಗಿ ಸ್ವಲ್ಪ ಆಲೋಚಿಸೋಣ ಪ್ರಿಯರೇ. ಯೇಸುವನ್ನು ಕೂಡ ಪ್ರಶ್ನೆಗಳ ಸುಳಿಯಲ್ಲಿ ಸಿಕ್ಕಿಸಲು ಅನೇಕ ಧಾರ್ಮಿಕ ನಾಯಕರು, ಗುಂಪು ಜನರು ಪ್ರಯತ್ನ ಮಾಡಿದರು. ಆ ಪ್ರಶ್ನೆ ಯೇಸುವನ್ನು ವಂಚಿಸಲು, ಆತನನ್ನು ತಪ್ಪಿತಸ್ಥನಾಗಿ ಮಾಡಲು, ಆತನ ಮೇಲೆ ಆರೋಪ ಹೊರಿಸಲು ಮಾಡಿದಂಥ ಒಂದು ಪ್ರಯತ್ನ ಮತ್ತು ಹುನ್ನಾರ. ಒಳಸಂಚಿನ ಮೂಲಕ ಆತನನ್ನು ಮಾತಿನಲ್ಲಿ ಸಿಕ್ಕಿಸುವಂಥ ಕುಯುಕ್ತಿಯನ್ನು ನಾವು ಇಲ್ಲಿ ಕಾಣಬಹುದಾಗಿದೆ. ಆದ್ದರಿಂದ ಈ ಮತ್ತಾಯನ ಸುವಾರ್ತೆ 22ನೇ ಅಧ್ಯಾಯದಲ್ಲಿ ನಾವು ಗಮನಿಸುವುದಾದರೆ 15ನೇ ವಚನದಿಂದ ಮೊದಲುಗೊಂಡು ನಾವು ಗಮನಿಸುವ ವಿಚಾರ ವಚನ 15ರಿಂದ 22. ಅಲ್ಲಿ ಫರಿಸಾಯರ ಒಂದು ಗುಂಪು ಬಂದು ಯೇಸುವನ್ನು ಮಾತಿನಲ್ಲಿ ಸಿಕ್ಕಿಸುವ ಪ್ರಯತ್ನದಲ್ಲಿ ರಾಜಕೀಯವಾದ ಪ್ರಶ್ನೆಯನ್ನು ಮಾಡುತ್ತಾರೆ. ಅವರು ಹೆರೋದಿಯರ ಸಂಗಡ ಸೇರಿಕೊಳ್ಳುತ್ತಾರೆ ಮತ್ತು ತೆರಿಗೆ ಕೊಡುವಂಥ ವಿಷಯದಲ್ಲಿ ಯೇಸುವಿನಲ್ಲಿ ಪ್ರಶ್ನಿಸುತ್ತಾರೆ. ಆದರೆ ಯೇಸು ಅವರ ಕೆಡುಕನ್ನು ಅರಿತುಕೊಂಡವನಾಗಿ, ನನ್ನನ್ನು ಯಾಕೆ ಪರೀಕ್ಷಿಸ್ತೀರಿ ಎಂಬುದಾಗಿ ಅವರಿಗೆ ಹೇಳುತ್ತಾ, ಕೈಸರದನ್ನು ಕೈಸರನಿಗೆ ಕೊಡಿರಿ, ದೇವರದನ್ನು ದೇವರಿಗೆ ಕೊಡಿರಿ ಎಂದು ತಿಳಿಸುವುದರ ಮೂಲಕ ಅವರು ಆಶ್ಚರ್ಯ ಪಡುವಂತೆ ಮಾಡುತ್ತಾನೆ. ನಂತರದಲ್ಲಿ ಸದ್ದುಕಾಯರ ಒಂದು ಗುಂಪು ಯೇಸುವನ್ನು ಪ್ರಶ್ನಿಸುತ್ತಾರೆ. ಇವರು ಧಾರ್ಮಿಕ ವಿಚಾರಕ್ಕೆ ಸಂಬಂಧಿಸಿ ಪುನರುತ್ಥಾನದ ವಿಚಾರವಾದಂಥ ಪ್ರಶ್ನೆಯನ್ನು ಯೇಸುವಿಗೆ ಹಾಕುತ್ತಾರೆ. ಆದರೆ ಯೇಸು ಇಲ್ಲಿಯೂ ಅವರ ಒಂದು ವಿಚಾರವನ್ನು ಅರ್ಥ ಮಾಡಿಕೊಂಡವರಾಗಿ ಅವರಿಗೆ ಸಮಂಜಸವಾದಂಥ ಉತ್ತರವನ್ನು ನೀಡಿ ಅವರಿಗೆ ಅತ್ಯಾಶ್ಚರ್ಯ ಪಡುವಂತೆ ಮಾಡುತ್ತಾನೆ. ಮತ್ತೆ ಒಬ್ಬ ಧರ್ಮೋಪದೇಶಕನೂ ಸಹ ಬರುತ್ತಾನೆ ಯೇಸುವನ್ನು ಪರೀಕ್ಷಿಸಲು. ಆತನು ಮತ್ತೊಂದು ಪ್ರಶ್ನೆ ಮಾಡುತ್ತಾನೆ. ಆತನು ಪ್ರಶ್ನೆ ಮಾಡುವಂಥದ್ದು ಧರ್ಮಶಾಸ್ತ್ರದ ಕುರಿತಾಗಿ, ಅಬೌಟ್ ಲಾ
ಎಂಬುದಾಗಿ. ಇಲ್ಲಿ ಯೇಸು ಅವರಿಗೂ ನಿಖರವಾದಂಥ ಉತ್ತರವನ್ನು ನೀಡಿ ಅವರ ಬಾಯಿ ಮುಚ್ಚುವಂತೆ ಮಾಡುತ್ತಾನೆ. ನಿನ್ನ ದೇವರನ್ನು ನಿನ್ನ ನೆರೆಯವನನ್ನು ನೀನು ಪ್ರೀತಿ ಮಾಡಬೇಕೆಂಬುದಾಗಿ ಆ ವಾಗ್ದಾನ ವಚನವನ್ನು ಆತನು ತಿಳಿಸ್ತಾನೆ. ಆದರೆ ಈಗ 41ರಿಂದ 46ನೇ ವಚನ ಭಾಗದಲ್ಲಿ ನಾವು ನೋಡಬೇಕಾದ್ರೆ ಯೇಸುವಿನ ಸರದಿ ಪ್ರಶ್ನೆಯನ್ನು ಕೇಳಲು, ಮರು ಪ್ರಶ್ನಿಸಲು. ಆತನು ಕೇಳಿದಂಥ ಪ್ರಶ್ನೆ ಬರಬೇಕಾದಂಥ ಕ್ರಿಸ್ತನ ಕುರಿತಾಗಿ ನಿಮಗೆ ಹೇಗೆ ತೋರುತ್ತದೆ, ಆತನು ಯಾರ ಮಗನು ಎಂಬುದಾಗಿ. ಮೆಸ್ಸಿಯನ ಕುರಿತಾಗಿರುವಂಥ ಯಹೂದ್ಯರ ನಂಬಿಕೆ ಅದು ಏನಾಗಿತ್ತು ಅಂತೇಳಿದರೆ ಮತ್ತು ನಿರೀಕ್ಷೆ ಒಳಗೊಂಡದ್ದಾಗಿ ಅವರು ಹೇಳುವಂಥ ಉತ್ತರ ಆತನು ದಾವೀದನ ಮಗನು, ದಾವೀದನ ವಂಶಜನು ಎಂಬುದಾಗಿ. 586 BCಯಲ್ಲಿ ಯೆರೂಸಲೇಮ್ ನಾಶವಾದ ನಂತರ ಒಂದು ಪ್ರತ್ಯಕ್ಷತೆ ಎದುರು ನೋಡುವಿಕೆ ಅದು ದಾವೀದನ ಮಗನ ರೂಪದಲ್ಲಿ ಅವರು ಕಂಡುತ್ತಾರೆ. ನಿಖರತೆ ಮತ್ತು ಸ್ಪಷ್ಟತೆಗೆ ಅದು ನಡೆಸುವಂಥದ್ದು. ಅದೇ ರೀತಿಯಾಗಿ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುವಂಥ ಒಂದು ಪರಿಚಯದ ಭಾಗ ಯೆಶಾಯ 11:1 ಅಲ್ಲಿ ಹೇಳುವಂಥದ್ದು ಇಷಯನ ಬುಡದಿಂದ ಒಂದು ಚಿಗುರು ಒಡೆಯುವುದು ಎಂಬುದಾಗಿ. ಆ ಇಷಯನ ಬುಡದಿಂದ ಒಡೆದಂಥ ಚಿಗುರು ಅದು ದಾವೀದನ ವಂಶತ್ವವನ್ನು ತೋರಿಸಿಕೊಡುವಂಥದ್ದು. ಇನ್ನು ಯೆಶಾಯ 11 ವಚನ 10ರಲ್ಲಿ ಹೇಳುವಂಥದ್ದು, ಯೆರೆಮೀಯ 23:5ರಲ್ಲಿ, ಮೀಕ 5:2ರಲ್ಲಿ, ಇನ್ನು HKL 37ನೇ ಅಧ್ಯಾಯ 24ನೇ ವಚನದಲ್ಲಿ ನಾವು ನೋಡಬೇಕಾದ್ರೆ ಈ ವಾಕ್ಯ ಭಾಗಗಳು ದಾವೀದನ ಮನೆತನದಿಂದ ಹೊರಡುವ ಮೆಸ್ಸಿಯನ ಮೂಲದ ಕುರಿತಾಗಿ ತಿಳಿಸುತ್ತದೆ. ಹಾಗಾದರೆ ಯೇಸುವಿನ ಪ್ರಶ್ನೆ, ಮೆಸ್ಸಿಯನು ಇಲ್ಲವೇ ಬರಬೇಕಾಗಿರುವಂಥ ಕ್ರಿಸ್ತನು ದಾವೀದನ ಮಗನಾಗಿದ್ದರೆ ದಾವೀದನು ಆತನನ್ನು ಒಡೆಯನು ಎಂದು ಹೇಳುವುದು ಹೇಗೆ? ಹಾಗಿದ್ದಲ್ಲಿ ಯೇಸು ಏನು ಮಾಡುತ್ತಿದ್ದಾನೆ? ದಾವೀದನ ಮಗನಿಗಿಂತ ಮೆಸ್ಸಿಯನು ಶ್ರೇಷ್ಠನು ಎಂಬುದನ್ನು ಯೇಸು ಇಲ್ಲಿ ಜನರಿಗೆ ತಿಳಿಸುವ ಆತನಾಗಿದ್ದಾನೆ. ಒಬ್ಬ ಯುದ್ಧವೀರನಾಗಿ ಸಮರವನ್ನು ಏರ್ಪಡಿಸಿ ಗೆದ್ದು ರಾಜ್ಯವನ್ನು ಸ್ಥಾಪಿಸುವಂಥ ಮೆಸ್ಸಿಯನ ಚಿತ್ರಣ ಯಹೂದ್ಯರದಾಗಿತ್ತು. ಆದರೆ ಇಲ್ಲಿ ಯೇಸು ಮೆಸ್ಸಿಯನ ನಿಜವಾದ ಚಿತ್ರಣ ಯಾವುದು, ಹೇಗಿರುತ್ತದೆ ಮತ್ತು ಆತನು ಯಾರು ಎಂದು ಜನರಿಗೆ ಅರ್ಥವಿಸಲು ಅಲ್ಲಿ ಪ್ರಯತ್ನಿಸುತ್ತಾನೆ. ಯಹೂದ್ಯರು ತಮಗೆ ಬರಬೇಕಾಗಿರುವ ಮೆಸ್ಸಿಯನು ಈಗಿರುವ ರೋಮ್ ಅಧಿಕಾರದಿಂದ ಆಡಳಿತದಿಂದ ನಮ್ಮನ್ನು ರಕ್ಷಿಸ್ತಾನೆ, ರೋಮನ ಆಡಳಿತವನ್ನು ಆತನು ದಮನಗೊಳಿಸ್ತಾನೆ, ನಮಗೆ ರಾಜಕೀಯವಾದಂಥ ಧಾರ್ಮಿಕವಾದಂಥ ಬಿಡುಗಡೆ ನೀಡುತ್ತಾನೆ ಎಂದು ನಂಬಿದ್ದರು, ನಿರೀಕ್ಷಿಸಿದ್ದರು. ಆದರೆ ಯೇಸು ತನ್ನ ಮಾತಿನಲ್ಲಿ ಉತ್ತರದಲ್ಲಿ ಆತನು ಹೇಳುವಂಥ ಮಾತು, ದಾವೀದನು ಯಾಕೆ ಹಾಗಾದರೆ ಆ ಮೆಸ್ಸಿಯನನ್ನು ತನ್ನ ಒಡೆಯನು ಎಂಬುದಾಗಿ ಹೇಳುತ್ತಾನೆ ಎಂಬುದಾಗಿ. ಇದಕ್ಕೆ ಪ್ರತಿಯಾಗಿ ಅಲ್ಲಿ ಬರೆದಿರುವಂಥ ಒಂದು ಮಾತು 110ನೇ ಕೀರ್ತನೆ ವಚನ 1ರಲ್ಲಿ ಹೇಳುವಂಥದ್ದು, ದಾವೀದನ ಸ್ವಂತ ಮಾತುಗಳು, ಆತನು ಇನ್ನೊಬ್ಬನನ್ನು ನನ್ನ ಒಡೆಯನು ಎಂಬುದಾಗಿ ಆ ಕೀರ್ತನೆ ಭಾಗದಲ್ಲಿ ಸಂಬೋಧಿಸ್ತಾನೆ. ತನಗಿಂತ ಮೇಲೆ ಇರುವವನು, ತನಗಿಂತ ಶ್ರೇಷ್ಠನು, ದೇವರ ಬಲಗಡೆಯಲ್ಲಿ ಕೂತುಕೊಂಡಿರುವ ಆತನು ಎಂಬುದಾಗಿ ಆತನು ಅಲ್ಲಿ ಬರೆಯುತ್ತಾನೆ. ಅದೇ ರೀತಿಯಾಗಿ ಇಲ್ಲಿ ಮತ್ತೊಂದು ವಿಚಾರವನ್ನು ಗಮನಿಸಿದಾದರೆ ಪ್ರಿಯರೇ, ಕೀರ್ತನೆ 2 ವಚನ 7ರಿಂದ 9 ಈ ಭಾಗದಲ್ಲಿ ನೋಡಬೇಕಾದ್ರೆ ಯೆಹೋವನು ಅಭಿಷೇಕಿಸಿದವನ ಸರ್ವಾಧಿಪತ್ಯದ ಕುರಿತಾಗಿ ಅಲ್ಲಿ ಬರೆದಿದೆ. ಅಲ್ಲಿ ಲಾರ್ಡ್ ಎಂಬುದಾಗಿ ಬರೆದಿರುವಂಥದ್ದು, ಒಡೆಯನ್ ಎಂಬುದಾಗಿ ಬರೆದಿರುವಂಥದ್ದು ದ ಅನಾಯಿಂಟೆಡ್ ಒನ್, ಅಭಿಷಿಕ್ತನೆಂಬುದಾಗಿ. ನನಗೆ ನೀನು ಮಗನು, ನಾನೇ ಈ ಹೊತ್ತು ನಿನ್ನನ್ನು ಪಡೆದಿದ್ದೇನೆ. ದೇವರ ಅನುಗ್ರಹದ ಮಾತು ಅಲ್ಲಿ ಉಲ್ಲೇಖವಾಗಿದೆ. ಇಲ್ಲಿ ದಾವೀದನು ದೇವರ ಮಗನ ಸ್ಥಾನವನ್ನು ಹೊಂದಿಕೊಂಡಿದ್ದೇನೆ ಎಂದು ಹೇಳುವುದಕ್ಕಿಂತಲೂ ಯೇಸು ದೇವರ ಮಗನು, ಆತನೇ ಒಡೆಯನು ಎಂದು ಪ್ರತಿಪಾದಿಸುವ ಸತ್ಯ ಅದು ಮಹತ್ವವನ್ನು ತಿಳಿಸಿಕೊಡುವಂಥದ್ದಾಗಿದೆ. ಮೆಸ್ಸಿಯನಿಗೆ ಇಮ್ಮಾನುವೇಲ ಎಂಬ ಹೆಸರು ಕೂಡ ಅದು ಕೊಡಲ್ಪಟ್ಟಿರುತ್ತದೆ ಎಂದು ಯೆಶಾಯನ ಪ್ರವಾದನ ಗ್ರಂಥದಲ್ಲಿ ನಾವು ಕಾಣುತ್ತೇವೆ. ಇಮ್ಮಾನುವೇಲ ಯಾರು? ಯೇಸುವಿಗೆ ಇಮ್ಮಾನುವೇಲ ಎಂಬುದಾಗಿ ಹೆಸರು ಕೂಡ ಕೊಡಲ್ಪಟ್ಟಿದೆ. ಯೇಸು ಈ ಪ್ರಕಾರವಾಗಿ ಫರಿಸಾಯರ ಪ್ರಶ್ನೆಗಳಿಗೆ ಆತನು ಉತ್ತರ ನೀಡುತ್ತಾನೆ. ಬರಬೇಕಾಗಿರುವಂಥ ಕ್ರಿಸ್ತನು ಆತನು ದಾವೀದನ ಮಗನು ಎಂಬುದಾಗಿ ಉಲ್ಲೇಖವಾಗಿರಬೇಕಾದ್ರೆ ಆತನೇ ಒಡೆಯನು ಎಂಬುದಾಗಿ ದಾವೀದನು ಸ್ವತಃ ಅರಿಕೆ ಮಾಡುವಂಥ ಮಾತುಗಳ ಮೂಲಕ ತಾನು ಯಾರು ಎಂಬುವಂಥದ್ದನ್ನು ಅಲ್ಲಿ ಜನರಿಗೆ ತೋರಿಸಿಕೊಡುತ್ತಾನೆ. ಕಡೆಯದಾಗಿ ವಚನ ಭಾಗದಲ್ಲಿ ನಾವು ನೋಡಬೇಕಾದ್ರೆ 46ನೇ ವಚನದಲ್ಲಿ, ಅಂದಿನಿಂದ ಆತನನ್ನು ಏನನ್ನಾದರೂ ಕೇಳುವುದಕ್ಕೆ ಅವರು ಧೈರ್ಯ ಪಡಲಿಲ್ಲ ಎಂಬುದಾಗಿ ಆ ಮಾತುಗಳು ಇದೆ. ಸ್ಪಷ್ಟವಾದಂಥ ಉತ್ತರವನ್ನು ಯೇಸು ಅಂದು ಫರಿಸಾಯರಿಗೆ, ಆ ಗುಂಪು ಜನರಿಗೆ ತಿಳಿಸಿಕೊಡುತ್ತಾನೆ. ನಂತರದ ಅಧ್ಯಾಯದಲ್ಲಿ ನಾವು ನೋಡಬೇಕಾದ್ರೆ ಫರಿಸಾಯರ ಶಾಸ್ತ್ರಿಗಳ ಕುರಿತಾಗಿ ಎಚ್ಚರಿಕೆಯಿಂದ ಇರುವಂಥ ಮಾತುಗಳನ್ನು ಮುಂದಿನ ಅಧ್ಯಾಯ ಭಾಗದಲ್ಲಿ ನಾವು ನೋಡುತ್ತೇವೆ. ಕರ್ತನಲ್ಲಿ ಪ್ರೀತಿಯುಳ್ಳವರೇ, ಜೀವನದಲ್ಲಿ ಪ್ರಶ್ನೆ ಅನೇಕ ಸಲ ನಮಗೆ ಎದುರಾಗಬಹುದು. ಅದಕ್ಕೆ ನಿಖರವಾದಂಥ ಉತ್ತರವನ್ನು ನೀಡುವಂಥ ಪ್ರಯತ್ನಗಳನ್ನು ನಾವು ಮಾಡುತ್ತಿರಬಹುದು. ತಮ್ಮನ್ನು ಮೋಸಕ್ಕೆ, ಒಳಸಂಚಿಗೆ ಸಿಕ್ಕಿಸಿ ಹಾಕುವಂಥ ಜನರಿಗೆ ಸರಿಯಾದ ಉತ್ತರವನ್ನು ನೀಡಿ ಯೇಸು ಅವರ ಬಾಯಿ ಮುಚ್ಚಿಸಿದ. ಮೆಸ್ಸಿಯನ ಕುರಿತಾದಂಥ ಆಳವಾದ ಸತ್ಯವನ್ನು ಅರಿಯುವುದು ಅಗತ್ಯ. ಯಹೂದ್ಯರು, ಫರಿಸಾಯರು ಅದರಲ್ಲಿ ವಿಫಲರಾದರು. ನಾವು ಇಂದು ಹೇಗೆ ಮೆಸ್ಸಿಯನನ್ನು ಸ್ವೀಕರಿಸಿದ್ದೇವೆ? ಒಡೆಯನಾಗಿಯೋ ಅಥವಾ ಸಾಮಾನ್ಯ ಮನುಷ್ಯನಾಗಿಯೋ? ದೇವರ ವಾಕ್ಯದ ಜ್ಞಾನದಲ್ಲಿ ಬೆಳೆಯೋಣ. ನಾವು
ಕರ್ತನ ಶ್ರಮ ದಿನಭಾರಗಳಲ್ಲಿ ಇರಬೇಕಾದ್ರೆ ಮತ್ತಷ್ಟು ಹತ್ತಿರದಿಂದ ಮತ್ತಷ್ಟು ಆಳವಾಗಿ ನಮ್ಮ ಒಡೆಯನನ್ನು ದಿನಾಲು ಸಂಧಿಸೋಣ. ದೇವರು ತಾನೇ ಇದಕ್ಕೆ ಸಹಾಯ ಮಾಡಿ ನಡೆಸಲಿ. ಆತ ನಾಮಕ್ಕೆ ಸ್ತೋತ್ರವಾಗಲಿ. ಆಮೆನ್.